ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಸಮೀಪದ ಮಂಕಳಲ್ಲೆ ಶಂಭುಲಿಂಗೇಶ್ವರ ದೇವರ ರಥೋತ್ಸವ. 52 ವರ್ಷಗಳ ನಂತರ ಮೊದಲ ರಥೋತ್ಸವ. ನಾಳೆ ಸಾಗರಕ್ಕೆ ಆಗಮಿಸಲಿದೆ ನೂತನ ರಥ. ಏಪ್ರಿಲ್ 9ರಿಂದ ಶಂಭುಲಿಂಗೇಶ್ವರ ಸನ್ನಿಧಿಯಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. 52 ವರ್ಷಗಳ ನಂತರ ಶ್ರೀ ಶಂಭುಲಿಂಗೇಶ್ವರ ದೇವರ ಮಹಾಸಿಂಧನ ರಥೋತ್ಸವ ನಡೆಯಲಿದೆ. ಇಕ್ಕೇರಿ ಸೀಮೆಯ ಮಂಕಳಲ್ಲೆ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಏಪ್ರಿಲ್ 9ರಿಂದ 14ರವರೆಗೆ ರಥೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ತಿಮ್ಮಪ್ಪ ಎಂಎಂ ತಿಳಿಸಿದರು. ಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಕೆಜಿ ಗಣಪತಿ, ಸುಬ್ರಹ್ಮಣ್ಯ ಚಿಪ್ಳಿ, ವಿಶ್ವಾಮಿತ್ರ ಹೆಗಡೆ, ಕನ್ನಪ್ಪ ಎಂಎಸ್, ಅಶೋಕ್, ಮಂಜುನಾಥ್, ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂತಹ ಶ್ರೀ ದೇವಾಲಯ ಇದುವರೆಗೂ ಅನೇಕ ಏರಿಳಿತಗಳನ್ನು ಕಂಡಿದ್ದು, ದೇವಸ್ಥಾನ ಮತ್ತು ರಥೋತ್ಸವ ಕೆಲವೊಂದಷ್ಟು ವರ್ಷ ವಿಜೃಂಭಣೆಯಿಂದ, ಇನ್ನು ಕೆಲವೊಂದಷ್ಟು ವರ್ಷ ಏನೂ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ಇತಿಹಾಸದಿಂದ ನೋಡಿರ್ತಕ್ಕಂಥದ್ದು. 1952ರ ಸಂದರ್ಭದಲ್ಲಿ ರಥೋತ್ಸವ ನಿಂತು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ತಾನೇ ವರದಹಳ್ಳಿಗೆ ಆಗಮಿಸಿರ್ತಕ್ಕಂತಹ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ರಥೋತ್ಸವ ಕಾರ್ಯಕ್ರಮ ಪುನಃ ಚಾಲನೆಗೆ ಬಂತು. ಕಾಕತಾಳೀಯ ಎಂಬಂತೆ ಅವರು ಇರುವವರೆಗೆ 1973ರವರೆಗೆ ರಥೋತ್ಸವ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ, ತೊಂದರೆಗಳಿಲ್ಲದೆ ನಡ್ಕೊಂಡು ಬಂತು. 73ರಲ್ಲಿ ಕಾರಣಾಂತರಗಳಿಂದ ನಿಂತು ಹೋಗಿರತಕ್ಕಂತಹ ರಥೋತ್ಸವ ಇಲ್ಲಿಗೆ 52 ವರ್ಷ ಆಯಿತು. ಪ್ರಾಯಶಃ ಭಾರತ ದೇಶದಲ್ಲೇ ಇದು ಮೊಟ್ಟ ಮೊದಲ ಉದಾಹರಣೆ. ಇಷ್ಟು ಸುದೀರ್ಘ ಕಾಲ ರಥೋತ್ಸವ ನಿಂತಿರ್ತಕ್ಕಂತಹ ಉದಾಹರಣೆಗಳನ್ನು ನಾವು ಎಲ್ಲೂ ಕೂಡ ನೋಡಲಿಕ್ಕೆ ಆಗೋದಿಲ್ಲ. ದೇವಸ್ಥಾನವೂ ಕೂಡ ಅಷ್ಟೇ ಶಿಥಿಲಾವಸ್ಥೆಯನ್ನು ತಲುಪಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ 1996ರಲ್ಲಿ ಅದರ ಒಂದು ಕಾಯಕಲ್ಪವನ್ನು ಜೀರ್ಣೋದ್ಧಾರವನ್ನು ಮಾಡಿ ಅಷ್ಟಬಂಧ ಕಾರ್ಯಕ್ರಮವನ್ನು ಆ ಕಾಲದಲ್ಲಿ ಮಾಡಿಯಾಗಿತ್ತು. ಆಮೇಲೂ ಕೂಡ ಆ ದೇವಸ್ಥಾನ ಶಿಥಿಲಾವಸ್ಥೆಯನ್ನು ತಲುಪಿದ್ದು ಸುಮಾರು ಒಂದು 8-9 ವರ್ಷಗಳ ಹಿಂದೆ ಅಷ್ಟಮಂಗಲ ಕಾರ್ಯಕ್ರಮದ ಮುಖಾಂತರ ಬಂದಿರತಕ್ಕಂತಹ ಒಂದು ಮಾಹಿತಿಯಿಂದ ಹೊಸ ದೇವಾಲಯವನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕಳೆದ ವರ್ಷ ಇದೇ ಸಮಯದಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೂಪುಗೊಂಡಿರತಕ್ಕಂತಹ ಶಿಲಾಮಯ ದೇವಾಲಯವನ್ನು ನಾಡಿನ ಮಠಾಧಿಪತಿಗಳು, ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಬ್ರಹ್ಮಕಲಶಾಭಿಷೇಕ, ಕುಂಭಾಭಿಷೇಕ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡಿಯಾಗಿತ್ತು. ರಥವು ಕೂಡ 52 ವರ್ಷಗಳಿಂದ ಸಂಪೂರ್ಣ ಶಿಥಿಲಗೊಂಡು ಆನಂತರ ಕುಂದಾಪುರ ತಾಲೂಕು ಕುಂಬಾಸಿಯಲ್ಲಿರ್ತಕ್ಕಂತಹ ರಥಶಿಲ್ಪಕಲಾ ಕೇಂದ್ರದಲ್ಲಿ ಹೊಸ ರಥವನ್ನು ನಿರ್ಮಾಣ ಮಾಡಲಿಕ್ಕೆ ಚಾಲನೆ ನೀಡಲಾಯಿತು. ಒಂದು 8 ತಿಂಗಳ ಒಂದು ಅವಧಿಯಲ್ಲಿ ಕ್ಷಿಪ್ರ ಗತಿಯಲ್ಲಿ ರಥ ನಿರ್ಮಾಣ ಆಗಿ ರಥ ಆಗಮನಕ್ಕೆ, ಪುರಪ್ರವೇಶಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇವತ್ತು ಸಂಜೆ 7 ಗಂಟೆಗೆ ಕುಂಬಾಸಿಯಲ್ಲಿ ಅದರ ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ನಡೀತಾರೆ. ನಾಳೆ ಬೆಳಗ್ಗೆ 8:30ಕ್ಕೆ ಕುಂಬಾಸಿನಿಂದ ಭವ್ಯವಾದ ವಾಹನಗಳ ಮೆರವಣಿಗೆಯ ಮುಖಾಂತರ ಅದು ನಮ್ಮ ದೇವಸ್ಥಾನದ ಕಡೆ ಪಯಣವನ್ನು ಪ್ರಾರಂಭ ಮಾಡ್ತಾರೆ. ಮಧ್ಯಾಹ್ನ 12:30 1 ಗಂಟೆಯ ಸಮಯದಲ್ಲಿ ನಮ್ಮ ಸೀಮೆಯ ಪ್ರವೇಶವನ್ನು ವರದಾಂಬಿಕೆಯ ಸನ್ನಿಧಿಯಲ್ಲಿ ಆಗ್ತದೆ. ಆಮೇಲೆ ಅಲ್ಲಿಂದ ಚಿಪ್ಪಳಿಯ ಮೂಲಕ ಆಮೇಲೆ ಇಕ್ಕೇರಿ ಸರ್ಕಲ್, ಆಮೇಲೆ BH ರೋಡ್ಗೆ ಬಂದು ಮಧ್ಯಾಹ್ನ 2:30ರ ಸುಮಾರಿಗೆ ಪೊಲೀಸ್ ಸ್ಟೇಷನ್ ಸರ್ಕಲ್ನಿಂದ ವಾದ್ಯ, ಚಂಡೆ, ಡೊಳ್ಳು ಕುಣಿತ ಹೀಗೆ ನಾನಾ ಕಲಾ ಪ್ರಕಾರಗಳ ಜೊತೆಗೆ ಸುಮಾರು ಒಂದು 5,000 ಜನರ ಭಕ್ತಾದಿಗಳ ಏಪ್ರಿಲ್ 9ನೇ ತಾರೀಕಿನಿಂದ 52 ವರ್ಷಗಳಿಂದ ನಿಂತು ಹೋಗಿರ್ತಕ್ಕಂತಹ ರಥೋತ್ಸವ ಪುನಃ ಅತ್ಯಂತ ವೈಭವದಿಂದ, ವಿಜೃಂಭಣೆಯಿಂದ ಪ್ರಾರಂಭ ಆಗ್ತದೆ. 14ರವರೆಗೆ 6 ದಿನಗಳ ಕಾಲ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಏಪ್ರಿಲ್ 12ನೇ ತಾರೀಕು ಶನಿವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ರಾಮಚಂದ್ರಾಪುರದ ಮಠಾಧೀಶರಾಗಿರ್ತಕ್ಕಂತಹ ಶ್ರೀ ರಾಘವೇಶ್ವರ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮ ಇದೆ. 9:20ರಿಂದ 9:30ರ ಸುಮಾರಿನಲ್ಲಿ ಆ ಮುಹೂರ್ತದಲ್ಲಿ ರಥಾರೋಹಣ ನೆರವೇರುತ್ತದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಉತ್ಸವಾದಿಗಳು ಪ್ರತಿನಿಧಿಸಿರುತ್ತದೆ. ದೇವಾಲಯದ ಆವರಣದಲ್ಲಿ ಮತ್ತು ಹೊರಭಾಗದಲ್ಲಿ
ಪಲ್ಲಕ್ಕಿ ಉತ್ಸವ. 9ನೇ ತಾರೀಕು 10ನೇ ತಾರೀಕು ಮಂಕಲನೆ ಗಂಗಾ ವಿಶ್ವೇಶ್ವರ ಸನ್ನಿಧಿಯಲ್ಲಿ ವಸಂತ ಪೂಜೆ ಪಲ್ಲಕ್ಕಿ ಉತ್ಸವ. 11ನೇ ತಾರೀಕು ಮತ್ತಿಕೊಪ್ಪದ ಅರಳಿಕಟ್ಟೆಯಲ್ಲಿ ವಸಂತ ಪೂಜೆ ಮತ್ತು ಪಲ್ಲಕ್ಕಿ ಉತ್ಸವ. 13ನೇ ತಾರೀಕು ಓಕುಳಿಯ ದಿವಸ ಮಂಕಲನೆ ಗ್ರಾಮದಲ್ಲಿ ಗ್ರಾಮೋತ್ಸವ ಮತ್ತು ಶಿರವಾಡದಲ್ಲಿ ವರದಾ ನದಿ ತೀರದಲ್ಲಿ ತೀರ್ಥಹವನ ಮತ್ತು ಅವಭೃತ ಸ್ನಾನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳಿದ್ದಾವೆ. ಆ ನಂತರ ರಥೋತ್ಸವಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಯಾಗಿದೆ. ಸುಮಾರು 3 ತಿಂಗಳಿನಿಂದ ಒಂದು 2,500-3,000 ಒಂದು ಈ ಜನರ ಕೆಲಸ, ಸ್ವಯಂ ಸೇವಕರ ಕೆಲಸ ಶ್ರಮದಾನದ ಮೂಲಕ ಆಗಿದೆ. ಇವತ್ತಿನ ದುಡ್ಡಿನ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದರೆ ಸುಮಾರು ಒಂದು 6-7 ಲಕ್ಷ ರೂಪಾಯಿ ಆಗ್ತಿತ್ತು. ನಾವು ಅದನ್ನು ಕೂಲಿ ಕೊಟ್ಟು ಮಾಡಿಸೋದಾಗಿದ್ದರೆ ಚಪ್ಪರ, ತೋರಣ, ಅಲಂಕಾರ, ರಥದ ಮನೆ ಇರಬಹುದು, ಯಾಗಶಾಲೆಗಳಿರ್ಬೋದು, ಉತ್ಸವ ಕಟ್ಟೆ ಇರಬಹುದು, ಅಥವಾ ರಥ ಬೀದಿಯ ನಿರ್ಮಾಣ ಇರಬಹುದು, ಅಲ್ಲಿರ್ತಕ್ಕಂತಹ ಅಂಗಣವನ್ನು ಸಮತಟ್ಟು ಮಾಡಿದ್ದಿರಬಹುದು. ಹೀಗೆ ನಾನಾ ರೀತಿಯ ಕೆಲಸಗಳು ನಮ್ಮ ಸೀಮೆಯ ಭಕ್ತಾದಿಗಳು, ಸ್ವಯಂ ಸೇವಕರು, ಕಾರ್ಯಕರ್ತರು ಬಂದು ಪುರುಷರು, ಮಹಿಳೆಯರು ಎಲ್ಲರೂ ಭಾಗವಹಿಸಿದ್ದಾರೆ. ಇವತ್ತೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಶ್ರಮದಾನ ಕಾರ್ಯಕ್ರಮ ನಡೀತಾ ಇದೆ, ಪೂರ್ವ ಸಿದ್ಧತೆ ನಡೀತಾ ಇದೆ. ಸುಮಾರು ಜಾತ್ರೆಗೆ ರಥೋತ್ಸವಕ್ಕೆ 6 ದಿವಸದಿಂದ 1 ಲಕ್ಷ ಜನ ಸೇರಬಹುದು ಎಂತಕ್ಕಂತಹ ಒಂದು ನಿರೀಕ್ಷೆಯನ್ನು ಮಾಡಿದ್ದೇವೆ. ಇದಕ್ಕೆ ಅಗತ್ಯ ಪ್ರಚಾರ ಮತ್ತು ಪ್ರಸಾರ ಕಾರ್ಯಗಳನ್ನು ಕೂಡ ಮಾಡಿಯಾಗಿದೆ. ಅದಕ್ಕಾಗಿಯೇ ಒಂದು ಪ್ರತ್ಯೇಕ ಕಮಿಟಿ, ಪ್ರಚಾರ ಸಮಿತಿ ಇದೆ. ಅವರು ನಮ್ಮ ಸೀಮೆ ಇರ್ಬೋದು, ಪರಸೀಮೆ ಇರ್ಬೋದು, ಸಾಗರ ನಗರ ಇರ್ಬೋದು, ಹೋಬಳಿ ಕೇಂದ್ರ ಇರ್ಬೋದು, ಅಥವಾ ಹೀಗೆ ನಮಗೆ ಪರಿಚಯ ಇರತಕ್ಕಂತಹ ಯಾವುದೇ ಪ್ರದೇಶ ಇರ್ಬೋದು, ಅದೆಲ್ಲ ಮನೆ ಮನೆಗೆ ತೆರಳಿ ಅಥವಾ ಫ್ಲೆಕ್ಸ್ ಮೂಲಕ ಕರಪತ್ರಗಳನ್ನು ನೀಡೋದ್ರ ಮುಖಾಂತರ, ಅಕ್ಷತೆಯನ್ನು ನೀಡೋದ್ರ ಮುಖಾಂತರ ಅವರು ಅದ್ದೂರಿಯ ಪ್ರಚಾರವನ್ನು ಮಾಡಿ ಕಾರ್ಯಕ್ರಮಕ್ಕೆ ಒಂದು ಭಕ್ತಿಪೂರ್ವಕ ಆಹ್ವಾನವನ್ನು ನೀಡಿದ್ದಾರೆ. ಈ ಲೆಕ್ಕಾಚಾರದಲ್ಲಿ ಲಕ್ಷಾಂತರ ಭಕ್ತರು ಸೇರುವ ಒಂದು ನಿರೀಕ್ಷೆ ಇದೆ. ಪ್ರತಿನಿತ್ಯ ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸಾದ ಭೋಜನ, ಅನ್ನ ಸಂತರ್ಪಣೆ ಇರ್ತದೆ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ ತಡರಾತ್ರಿಯವರೆಗೆ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾವೆ. ಸ್ಥಳೀಯ ಮತ್ತು ಬೇರೆ ಕಡೆಯಿಂದ ಹೊರಗಡೆಯಿಂದ ಬಂದಿರತಕ್ಕಂತಹ ಕಲಾವಿದರು ತಮ್ಮ ಪ್ರದರ್ಶನವನ್ನು ನೀಡ್ತಾರೆ. ಸುವಸ್ತು ಸಂಗ್ರಹ ಅಭಿಯಾನ ಕಳೆದ 2-3 ದಿನಗಳಿಂದ ನಡೀತಾ ಇದೆ. ರಥೋತ್ಸವಕ್ಕೆ ಹೊರೆಗಾಣಿಕೆಯನ್ನು ಅಥವಾ ತಾವು ಬೆಳೆದಿರ್ತಕ್ಕಂಥ ದವಸ ಧಾನ್ಯಾದಿಗಳನ್ನು ನೀಡತಕ್ಕಂತಹ ಅಪರೂಪದ ಕಾರ್ಯಕ್ರಮ ಇದು. ಅದಕ್ಕಾಗಿಯೇ ಉತ್ಸವ ಸಮಿತಿಯವರು ಅತ್ಯಂತ ಉತ್ಸಾಹದಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತೂ ಕೂಡ ಆ ಕಾರ್ಯಕ್ರಮ ಮುಂದುವರಿತಾ ಇದೆ. 52 ವರ್ಷಗಳ ಕಾಲ ರಥೋತ್ಸವ ನೀಡಿರ್ತಕ್ಕಂಥದ್ದು ಸೀಮೆಗೆ ಬಂದಿರತಕ್ಕಂತಹ ಒಂದು ದೋಷ ಅಂತ ಮನಗಂಡು ಅದರ ನಿವಾರಣೆಗಾಗಿ ದೇವಸ್ಥಾನದ ಮುಂಭಾಗದ ಅಂಗಣದಲ್ಲಿ ಒಂದು ಮುಷ್ಟಿದ್ರವ್ಯ ಸಮರ್ಪಣೆ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮ ಇರುತ್ತದೆ. ಸೀಮೆಯ ಪ್ರತಿಯೊಬ್ಬ ಭಕ್ತರು ಕೂಡ, ನನ್ನ ಕುಟುಂಬದಿಂದ ಪ್ರತಿಯೊಬ್ಬರು ಕೂಡ ಅದಕ್ಕೆ ಮುಷ್ಟಿದ್ರವ್ಯ ಸಮರ್ಪಣೆಯನ್ನು ಮಾಡ್ತಾರೆ. ತಳಿರು ತೋರಣ, ಹೂವಿನ ಅಲಂಕಾರದಿಂದ ದೇವಸ್ಥಾನ ಶೃಂಗಾರಗೊಂಡಿದೆ. ಸೋಗೆಯ ಚಪ್ಪರ, ಇತ್ತೀಚಿನ ದಿನಗಳಲ್ಲಿ ಶಾಮಿಯಾನದ ಅಪರದಲ್ಲಿ ಚಪ್ಪರದ ಒಂದು ದೃಶ್ಯ ಇರತಕ್ಕಂತಹ ಈ ಒಂದು ಸಂಗ್ರಹ ಯೋಗ್ಯವಾಗಿರ್ತಕ್ಕಂತಹ ಒಂದು ಸ್ಮರಣ ಸಂಚಿಕೆ ರಾಜೇಂದ್ರ ಬಾಳೆಹಳ್ಳಿ ಮತ್ತು ಗಣಪತಿ ಹುಲಿಮನೆ ಇವರ ನೇತೃತ್ವದ 10 ಜನರ ಒಂದು ಸಂಪಾದಕ ಮಂಡಳಿ ಈ ಒಂದು ಸುಂದರವಾದ ಪುಸ್ತಕವನ್ನು ಹೊರತಂದಿದ್ದಾರೆ. ಅದು ಇವತ್ತಾನೇ ದೇವಸ್ಥಾನಕ್ಕೆ ಬಂದಿದೆ. 9ನೇ ತಾರೀಕು ಅದರ ಒಂದು ಬಿಡುಗಡೆಯ ಕಾರ್ಯಕ್ರಮ ಇದೆ. ಉದ್ಘಾಟನಾ ಸಮಾರಂಭದ ದಿವಸ ಸುವಸ್ತು ಅಭಿಯಾನ ಧನದ ಸಹಕಾರದಿಂದ ಈ ಒಂದು ಉತ್ಸವ, ಈ ಒಂದು ರಥೋತ್ಸವ, ಈ ಒಂದು ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಐತಿಹಾಸಿಕವಾಗಿ ಅಭೂತಪೂರ್ವ ಎಂಬಂತೆ ಈ ಭೂತದ ಭವಿಷ್ಯತ್ ಎಂಬ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಸೀಮೆಯ ಮತ್ತು ಎಲ್ಲರ ಒಂದು ಸದುದ್ದೇಶ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.